ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ ಮಗ. ಇಟ್ಸ್ ಅಬೌಟ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ ಯಾವಾಗ ಆಗುತ್ತೆ ಅಂತ ಡೇಟು ಅನೌನ್ಸ್ ಆಗಿದೆ, ರಿಸರ್ವ್ ಡೇನು ಅನೌನ್ಸ್ ಆಗಿದೆ, ಎಲ್ಲಿ ವೆನ್ಯೂ ಅಂತಲೂ ಕೂಡ ಅನೌನ್ಸ್ ಆಗಿದೆ. ಇದು ಆಲ್ರೆಡಿ ಗೊತ್ತಿರೋಂಥ ವಿಚಾರ, ಇಂಗ್ಲೆಂಡಲ್ಲೇ ಆಗುತ್ತೆ ಅಂತ. ಸೊ ವೆನ್ಯೂ ರಿಲೇಟೆಡ್ ಏನೋ ಕನ್ಫ್ಯೂಷನ್ ಇಲ್ಲ. ಅದು ಐಕಾನಿಕ್ ಲಾರ್ಡ್ಸ್ ಸ್ಟೇಡಿಯಮಲ್ಲಿ ಆಗ್ತಾ ಇದೆ ಈ ಸಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸು. ಡೇಟ್ಸು ಕೂಡ ಈಗ ಅನೌನ್ಸ್ ಆಗಿದೆ. ಇಟ್ಸ್ ಜೂನ್ 11ನೇ ತಾರೀಕಿಂದ ಹಿಡ್ಕೊಂಡು ಇಟ್ಸ್ ಜೂನ್ 15 ಎಂಡ್ ಆಗುತ್ತೆ ಅಂತ ರಿಸರ್ವ್ಡ್ ಡೇ, ಒಂದು ದಿನ ರಿಸರ್ವ್ಡ್ ಡೇ ಕೂಡ ಇಟ್ಟಿದ್ದಾರೆ. ದಟ್ಸ್ 16ನೇ ತಾರೀಕು. ಇನ್ ಕೇಸ್ ಏನೋ ಮಳೆ ಗಿಳೆ ಏನಾದ್ರು ಬಂದು ಏನಾದ್ರು ವಾಶೌಟ್ ಆಗೋ ಥರ ಆಯಿತು ಅಂತಂದರೆ, ಅಥವಾ ಏನಾದ್ರು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಟೆಸ್ಟ್ ಮ್ಯಾಚ್ನ ಅಂತಂದರೆ ಆ ರಿಸರ್ವ್ ಡೇನ ಕೂಡ ಯುಟಿಲೈಸ್ ಮಾಡ್ಕೊತಾರೆ. ನೋಡೋಣ ಅದು ಏನಾಗುತ್ತೆ ಅಂತ. ಮಳೆ ಬರುವಂಥ ಪಾಸಿಬಿಲಿಟಿನೂ ಕೂಡ ಇರುತ್ತೆ. ಯಾಕಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂತ ನೋಡಿದಾಗ ಫಸ್ಟ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಆಗಿದ್ದು ಫೈನಲ್ಸು ಅಲ್ಲೇ, ಸೆಕೆಂಡು ಕೂಡ ಆಗಿದ್ದು ಇಂಗ್ಲೆಂಡಲ್ಲೇ. ಇನ್ಫ್ಯಾಕ್ಟ್ ಫಸ್ಟ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡಿದಾಗ ನ್ಯೂಜಿಲೆಂಡ್ ಮೇಲೆ ಮಳೆ ಬಂದ್ಬಿಟ್ಟು ಏನೇನೋ ಸೀನ್ ಆಗಿತ್ತು. ಆಮೇಲೆ ನ್ಯೂಜಿಲೆಂಡ್ ಗೆಲ್ಲ ಥರನೇ ಆಯಿತು. ಡ್ರಾ ಆಗುತ್ತೆ ಅಂತ ಅಂದ್ಕೊಂಡಿದ್ದಂಥ ಮ್ಯಾಚ್ ಗೆಲ್ಲ ಥರ ಆಗೋಗ್ಬಿಡ್ತು. ಸೊ ಮಳೆ ಬರುವಂಥ ಪಾಸಿಬಿಲಿಟಿ ಅಂತೂ ಆ ಟೈಮಲ್ಲಿ ಇಂಗ್ಲೆಂಡಲ್ಲಂತೂ ಇದ್ದಿದ್ದೇನೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಓಕೆ, ಇವಾಗ ಯೋಚನೆ ಮಾಡಬೇಕಾಗಿರೋದು BCCI ಅವರು. ಏನು ಗುರು BCCI ಯೋಚನೆ ಮಾಡಬೇಕು ಅಂತ, ಇವಾಗ ಆಲ್ಮೋಸ್ಟ್ ಪಕ್ಕ ಇಂಡಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡೋದು ಆಲ್ಮೋಸ್ಟ್ ಖಚಿತಾನೆ. ಇವಾಗ ಬಾಂಗ್ಲಾದೇಶ್ ಮೇಲೆ ಸೀರೀಸ್ ಇದೆಯಲ್ಲ, ಅದರಲ್ಲಿ 2 ಮ್ಯಾಚ್ನ ಗೆಲ್ತು ಅಂದರೆ, ಆಸ್ಟ್ರೇಲಿಯಾ ಮೇಲೆ 1 ಅಥವಾ 2 ಮ್ಯಾಚ್ನ ಗೆಲ್ತು ಅಂದರೆ 100% ಪಕ್ಕ ಫಿಕ್ಸ್ ಆಗೋಗ್ಬಿಡುತ್ತೆ. ಒಂದು 4ರಿಂದ 5 ಮ್ಯಾಚ್ನ ಗೆದ್ದರೆ ಸಾಕು ಇಂಡಿಯಾ ಕ್ವಾಲಿಫೈ ಆಗೋದಕ್ಕೆ. ಅದು ಆರಾಮಾಗಿ ಗೆಲ್ತಾರೆ ಅಂತಲೂ ಕೂಡ ಗೊತ್ತು. ಇನ್ನಿರುವಂಥದ್ದು 10 ಟೆಸ್ಟ್ ಮ್ಯಾಚು, ನ್ಯೂಜಿಲೆಂಡ್ ಸೀರೀಸ್ ಬೇರೆ ಇದೆ. ಸೊ ಎಲ್ಲದರಲ್ಲೂ ಒಂದೊಂದು 2 ಆ ಥರ ಗೆಲ್ತು ಅಂತ ಕೂಡ ಆಗೋಗ್ಬಿಡುತ್ತೆ ಆರಾಮಾಗೆ. ಸೊ ತೀರಾ ವರ್ಷದಾಗಿ 10ಕ್ಕೆ 10 ಸೋತ್ಬಿಟ್ಟು ಅಥವಾ 10ರಲ್ಲಿ 8 ಸೋತ್ಬಿಟ್ಟು ಈ ಥರ ಏನಾದ್ರು ಆಡ್ತು ಅಂದರೆ ಇಂಡಿಯಾ ಅವಾಗ ಮಾತ್ರ ಕ್ವಾಲಿಫೈ ಆಗೋದಿಲ್ಲ. ಇವಾಗ ಟಾಪ್ ಪೊಸಿಷನಲ್ಲಿ ಒಂಥರ ಬೆಸ್ಟ್ ಪೊಸಿಷನಲ್ಲಿ ಕೂತ್ಕೊಂಡಿರೋದು ನಮ್ಮ ಟೀಮ್ ಇಂಡಿಯಾನೇ. ಈ ಎಲ್ಲ ಸಿಚುವೇಶನ್ ಎಲ್ಲ ನೋಡ್ತು ಅಂದರೆ ಇಟ್ಸ್ ಅಗೇನ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಇನ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅಂತ ಅನ್ನಿಸ್ತಾ ಇದೆ. ಸೊ ಮೇಲ್ನೋಟಕ್ಕೆ ಹಂಗೆ ಅನ್ನಿಸ್ತಿದೆ ಗುರು. ಏನು ಬೇಕಾದರೂ ಆಗ್ಬೋದು, ಏನು ಹೇಳೋದಕ್ಕಾಗೋದಿಲ್ಲ. ಇನ್ನು ತುಂಬ ಹೋಗೋದು ಬಾಕಿ ಇದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ. ಸೊ BCCI ಏನಕ್ಕೆ ಯೋಚನೆ ಮಾಡಬೇಕು ಅಂತಂದರೆ, ಇಂಡಿಯಾ ಆಲ್ಮೋಸ್ಟ್ ಹೋಗೋದು ಖಚಿತವಾಗಿರೋದ್ರಿಂದ, ಆಲ್ಮೋಸ್ಟ್ 90% ಹೋಗೋದು ಖಚಿತವಾಗಿರೋದ್ರಿಂದ ಇಲ್ಲಿ BCCI IPL ಸ್ಕೆಡ್ಯೂಲ್ನ ಬೇಗನೆ ನಿರ್ಧಾರ ಮಾಡಬೇಕು. ಅಂದರೆ ಒಂದು ವೀಕು ಅರ್ಲಿ ಆಗೋ ಥರನೇ ಇವರು ಚಿಲ್ಲರೆ ರೀಸನ್ಸ್ಗಳೆಲ್ಲ ಕೊಡೋದನ್ನ ನೋಡಿರ್ತೀರ ನೀವು. ನಮಗೆ ಟೈಮ್ ಇರಲಿಲ್ಲ, ನಮಗೆ IPLಲ್ಲಿ ಪ್ಲೇಯರ್ಸ್ಗಳೆಲ್ಲ ಅಲ್ಲಿ ಇನ್ವಾಲ್ವ್ ಆಗೋಗ್ಬಿಟ್ಟಿದ್ರು. ಮೇನ್ ಪ್ಲೇಯರ್ಸ್ಗಳೆಲ್ಲ ಇಲ್ಲಿ ಸಡನ್ನಾಗಿ ಬರೋಕ್ಕಾಗಲಿಲ್ಲ. ಒಂದು 10 ದಿನ ಆಯಿತು ಟೈಮು, 1 ವಾರ ಆಯಿತು ಅಷ್ಟೇ ಟೈಮು, ನಮ್ಗೆ ಅಡ್ಜಸ್ಟ್ ಆಗೋಕ್ಕಾಗಿಲ್ಲ, ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಚಿಲ್ಲರೆ ರೀಸನ್ಸ್ ಎಲ್ಲ ಕೊಟ್ಟಿರೋದು ಕೆಲವೊಬ್ಬರು ನೋಡಿದ್ದೀವಿ ಹಿಂದೆನೇ. ಸೊ ಅಟ್ಲೀಸ್ಟ್ ಒಂದು 15 ದಿನ ಗ್ಯಾಪ್ ಇರೋ ಥರ ಇಲ್ಲಿ IPLನ ಮುಗಿಸ್ಕೊಂಡು ಕೊಡಬೇಕಾಗತ್ತೆ. ಅಂದರೆ ಮೇ 25ನೇ ತಾರೀಕಿಗಿಂತ ಅದಕ್ಕಿಂತ ಒಳಗಡೆ ಮುಗಿಸ್ಕೊಂಡು ಕೊಡಬೇಕಾಗತ್ತೆ. ಅಲ್ಲಿ ಮೇ 28 ಅಥವಾ ಮೇ 30 ಫೈನಲ್ಸ್ನ ಇಡೋದು. ಸೊ ಈ ಥರ ಎಲ್ಲ ಮಾಡಿ ಪ್ಲೇ ಆಫ್ಸ್ನೆಲ್ಲ ಲೇಟಾಗಿ ಇಡೋದು. ಸೊ ಈ ಥರ ಎಲ್ಲ ಮಾಡ್ತು ಅಂದರೆ ಆಮೇಲೆ ಈ ಥರ ಚಿಲ್ಲರೆ ರೀಸನ್ಸ್ ಎಲ್ಲ ಕೊಡೋಗಿಲ್ಲ. ಮತ್ತೆ ಆಲ್ರೆಡಿ 2 ಸಲ ಕೊಟ್ಟಿರೋದು ಕೇಳಿಸ್ಕೊಂಡಿದ್ದೀವಿ ನಾವು. ನಮಗೆ ಬೇಳೆಕಾಳು ಇರಲಿಲ್ಲ, ಬದನೆಕಾಯಿ ಇರಲಿಲ್ಲ, ಟೈಮ್ ಇರಲಿಲ್ಲ, ನಮ್ಗೆ ಅದಿರಲಿಲ್ಲ ಇದಿರಲಿಲ್ಲ ಅಂತ ಚಿಲ್ಲರೆ ರೀಸನ್ಸ್ ಕೊಟ್ಬಿಟ್ರೆ ಯಾರು ಕೇಳೋರಿಲ್ಲ. ಇಲ್ಲಿ IPL ಸ್ಕೆಡ್ಯೂಲ್ನ ಮಾಡೋಕ್ಕಿಂತ ಮುಂಚೆನೇ ನಿರ್ಧಾರ ಮಾಡ್ಕೊಂಬಿಟ್ಟು ಒಂದು ವೀಕ್ ಅರ್ಲಿಯಾಗೆ ಮುಗಿಯೋ ಥರ 20ನೇ ತಾರೀಕೋ 22ನೇ ತಾರೀಕೋ ಆ ಥರ ಒಂದು 23ನೇ ತಾರೀಕು ಒಳಗಡೆ ಮುಗಿಯೋ ಥರ ಫೈನಲ್ಸು ಇವರು ನಿರ್ಧಾರ ಮಾಡಿಬಿಟ್ಟು ಆಡಿಸ್ತು ಅಂತಂದರೆ ಬೆಟರ್ ಆಗಿರುತ್ತೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ನಾವು ಗೆಲ್ಲೇಬೇಕು ಅನ್ನೋ ಒಂದು ಇಂಟೆಂಟಲ್ಲಿ ಇದ್ರು ಅಂತಂದರೆ ಈ ಥರ ಸ್ಕೆಡ್ಯೂಲ್ನ ಮಾಡ್ತಾರೆ. ಅಥವಾ ನಾವು ಸೋಲ್ಲೇಬೇಕು ಅನ್ನೋ ಥರ ಇತ್ತು ಅಂದರೆ ಮೇ 28 ಮೇ 30 ಈ ಥರ ಇಡ್ತಾರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ BCCI ಸೆಕ್ರೆಟರಿ ಆಗಿದ್ರಲ್ಲ ಜಯಶಾ, ಇವಾಗ ಏನೋ ICC ಚೇರ್ಮನ್ ಆಗಿಬಿಟ್ಟಿದ್ರೆ, ಅವ್ರು ಹೇಳಿದ್ದೇನೆ ಒಂದು 15 ದಿನ ಗ್ಯಾಪ್ ಇರೋ ಥರ ನಾವು ಸ್ಕೆಡ್ಯೂಲ್ನ ರೆಡಿ ಮಾಡ್ಕೊತೀವಿ. IPL ಸ್ಕೆಡ್ಯೂಲ್ನ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೂ IPL ಫೈನಲ್ಸ್ಗೂ ಒಂದು 15 ದಿನ ಗ್ಯಾಪ್ ಇರೋ ಥರ ಮಾಡ್ಕೊತೀವಿ ಅಂತ. ಸೊ ಹೋಪ್ಫುಲಿ ಆ ಥರ ನಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ BCCI. ನೋಡೋಣ IPL ಸ್ಕೆಡ್ಯೂಲ್ ಬಂದಾದ್ಮೇಲೆ ಗೊತ್ತಾಗೋದು ಇದಕ್ಕೆಲ್ಲ ಉತ್ತರ ಯಾವಾಗ ನಡೆಯುತ್ತೆ ಫೈನಲ್ ಅಂತ. ಸೊ ಅಂದ್ಕೊಂಡಿದ್ದೀನಿ ನಾನು ಒಂದು 20ನೇ ತಾರೀಕು ಅಥವಾ ಒಂದು 25ನೇ ತಾರೀಕು ಅಟ್ಲೀಸ್ಟ್ ಒಳಗಡೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಇಟ್ಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂತ ಅನ್ನಿಸಿದೆ ಅಟ್ ಐಕಾನಿಕ್ ಲಾರ್ಡ್ಸು. ಏನಾಗುತ್ತೆ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಬಾ.